ನಿಮ್ಗೆ ಏನ್ ಅನ್ಸುತ್ತೆ ಈ ಉಪಚುನಾವಣೆಗೆ ಯಾರು ಗೆಲ್ತಾರ ಅನ್ಸುತ್ತೆ? ನಮ್ಮ ಮುತ್ಯಾನ ಗೆದುದ್ರಿ, ಮೇಟಿ ಮುತ್ಯಾನ ರೀ, ಮೇಟಿ ಮುತ್ಯಾನ ಮಗನ ಬರೋದು. ನಮಗೆ ರಗಡ್ ಮಾಡ್ಯಾನ್ರಿ ಅವ, ಮತ್ತು ಸಾಲಿದ್ ಮಾಡ್ಯಾನ್ರಿ ಮಕ್ಕಳಿಗೆ, ಬಡ್ರ ಮಕ್ಕಳಿಗೆ. ನಮಗೇನು ಅಂದಾನ ಅದನ್ನ ಮಾಡ್ಯಾನ. ಇವ ಚರಂಚಿ ಮಠ ಏನೂ ಮಾಡಿಲ್ಲ, ನಮಗೇನು ಮಾಡೇ ಇಲ್ಲ. ನಮ್ಮ 15 ಓಟ್ ಅದಾವ ಈಗ ನಮ್ಮ ಮನಾಗ, ಒಟ್ರು ಅವಾಗ ಹಾಕೋದು. ಮೇಟಿ ಪುತ್ರನಿಗೆ ಈಸಿ ಇದೆ ಚುನಾವಣೆ? ಇದೆ ಸರ್, ಈಸಿ ಸರ್, ಕಷ್ಟ ಏನಾಗಂಗಿಲ್ಲ ಸರ್. ಗಜಗಜಾಂತರದಿಂದ ಗೆಲುವು ಸರ್. ಫೀಲ್ಡಿಗೆ ಸತೀಶ್ ಸಾವ್ಕಾರ ಮಕ್ಕಳು ಬರತ್ತ ಸರ್. ಗಜಗಜಾಂತರದಿಂದ ಗೆಲ್ತಾರೆ ಸರ್ ಈ ಸಲ. ಎಲ್ಲ ಥರದಿಂದ ಒಳ್ಳೇದಾಗೆ ಸರ್ ನಮ್ಮ ಊರಿಗೆ. ಯಾವುದೇ ಥರದಿಂದ ಏನೂ ಇಲ್ಲ. ಅವ್ರು ಎಲ್ಲ ಥರ ಅಭಿವೃದ್ಧಿ ಮಾಡಿದಾರೆ, ಮತ್ತು ಅವ್ರಿಗೆ ಹಾಕಬೇಕು ಸರ್. ನಾವು ಜನರಿಗೆ ಎಲ್ಲರಿಗೆ ಒಳ್ಳೇದು ಮಾಡೋದು ಸರ್. ಅವ್ರು ಯಾವುದೇ ಥರ ಏನೂ ಇಲ್ಲ ರೀ, ಹಾಕೋದು ಸರ್ ಅವ್ರಿಗೆ. ಅವ್ರು ಬರ್ತಾರೆ ಅಷ್ಟೇ ಸರ್. ನಾನೀಗ ಬಾಗಲಕೋಟೆಯ ಹಳೆ ಬಸ್ ನಿಲ್ದಾಣದ ಬಳಿ ಇದ್ದೇನೆ. ಇಲ್ಲಿ ಯಾರ್ಯಾರು ಸಿಗ್ತಾರೆ? ಯಾಕಂದ್ರೆ ಬಾಗಲಕೋಟೆಯಲ್ಲಿ ಹೊಸ ಸಿಟಿ ಇದೆ, ಅಂದ್ರೆ ಬಾಗಲಕೋಟೆ ನವನಗರ ಇದೆ. ಬಾಗಲಕೋಟೆ ಹಳೆ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಪ್ರದೇಶ ಕೂಡ ಸಿಟಿ ಪ್ರದೇಶ. ಇದರ ಜೊತೆಗೆ ಗ್ರಾಮೀಣ ಪ್ರದೇಶಗಳು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಯಾರ್ಯಾರ ಅಭಿಪ್ರಾಯವನ್ನು ಏನೇನು ಹೇಳ್ತಾರೆ, ಯಾರ್ಯಾರು ಸಿಗ್ತಾರೆ, ಅವ್ರನ್ನ ಮಾತನಾಡ್ಸೋಣ ಬನ್ನಿ. ಏನನ್ಸುತ್ತೆ ಈ ಬೈ ಎಲೆಕ್ಷನ್ ಬಗ್ಗೆ? ಬೈ ಎಲೆಕ್ಷನ್ ಬಗ್ಗೆ ಏನೈತಿ ನೋಡ್ರಿ, ನಮಗ ಹೊಳ್ಳಿ ಮತ್ತು ಕಾಂಗ್ರೆಸ್ ಬರ್ಬೋದು. ಯಾಕೆ ಬರ್ಬೋದು ಅನ್ಸುತ್ತೆ ನಿಮ್ಗೆ? ಅವರು ಮೊದಲೆಲ್ಲ ಇದು ಅಭಿವೃದ್ಧಿ ಮಾಡ್ಯಾರಲ್ರಿ, ಅದರ ಸಲಾಗ ನಾವು. ಏನು ಬದಲಾವಣೆ ಆಗಿದೆ ಸರ್ ನಿಮ್ಮ ಕುಟುಂಬದಲ್ಲಿರ್ಬೋದು, ನಿಮ್ಮ ವೈಯಕ್ತಿಕವಾಗಿರ್ಬೋದು, ಗ್ಯಾರಂಟಿಗಳಿಂದಾಗಿ ಏನು ಬದಲಾವಣೆ ಆಗಿದೆ? ದೊಡ್ಡ ಬದಲಾವಣೆ ಅನ್ನೋಕಾರ ಆಗಿಲ್ಲ, ಸಹಾಯ ಆಗಿದೆ. ಸಹಾಯ ಆಗೈತಿ. ಈಗ HY ಮೇಟಿ ಇದ್ದಾಗ ಮೇಟಿ ಅಜ್ಜಾರು ಅನ್ನೋದು ಒಂದು ವಿಶ್ವಾಸ ಇತ್ತು, ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಈಗ ಅವ್ರ ಮಗನ ಹೆಂಗ್ ನೋಡ್ತೀರಿ? ಈಗ ಮೊದಲ HY ಮೇಟಿ ಅವ್ರಿಗೆ ಹ್ಯಾಂಗ ಇದು ಮಾಡ್ತಿದ್ವಿ, ಅದೇ ತರ ಅವ್ರ ಮಗಗೂ ನಾವು ಇದು ಪ್ರೋತ್ಸಾಹ ಕೊಡ್ತೀವ್ರಿ. ಮಗನು ಅದೇ ತರ ಇದಾರ? ಇದಾರ ಅಂತ ಹೇಳಾಕತ್ತಾರ. ಈಗ ನಾವ್ ಅನ್ಕರ ಸದ್ಯಕ್ಕೆ ಅವ್ರದ್ದು ಇದು ಏನೂ ನೋಡಿಲ್ಲ. ಹಂಗ ಗ್ಯಾರಂಟಿಯ ಕಾರಣಕ್ಕಾಗಿ ಜನ ಓಟ್ ಹಾಕ್ತಾರ ಅವ್ರಿಗೆ ಅಂತ. ಈಗ ಗ್ಯಾರಂಟಿ ಸಲಾಗ ಹಾಕುವುದ್ರಿ, ಮತ್ತೆ ಯಾವ್ದು ಇದನ್ನ ಇಲ್ರಿ. ಏನ್ ಸರ್, ಏನ್ ಅನ್ಸುತ್ತೆ? ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆ ಅಂಕರ್ ನಡೆದ ಸರ್, ಅದು ಆಗಬೇಕಿತ್ತು, ಆಗಿ ಹೋಗೈತಿ. ಈಗ ಇನ್ನೊಂದು 2 ವರ್ಷ ಅವರು ದೇವ್ರವ್ರಿಗೆ ಅನುಕೂಲ ಕೊಟ್ಟಿದ್ರೆ ಚಲೋ ಇತ್ತು. ಆದರೆ ದೇವ್ರದ್ದು ಇದು ಅಲ್ಲ, ಅದು ಏನೂ ಮಾಡೋಕ್ಕಾಗಂಗಿಲ್ಲ. ಆದ್ರೆ ಇವ್ರಿಗೆ ತರಬೇಕು, ಯಾಕಂದ್ರೆ ಈಗ ನಡೆದೈತೆ ಗೌರ್ಮೆಂಟ್. ಈಗ ಹೊಸ ಕ್ಯಾಂಡಿಡೇಟ್ ತಂದ್ರೆ ಉಪಯೋಗ ಇಲ್ಲ. ಚರಂತಿ ಮಠರು ಕಾರ್ಯಗಾರರು ಚಲೋ ಕೆಲಸ ಮಾಡ್ಯಾರ, ಅಭಿವೃದ್ಧಿ ಮಾಡ್ಯಾರ. ಆದರೆ ಈಗ ರನ್ನಿಂಗ್ ಪಕ್ಷಕ್ಕೆ ನೋಡ್ಬೇಕಲ್ಲ ನಾವು, ಅಂದ್ರೆ ನಮಗೆ ಸೌಕರ್ಯ ಸಿಗುತ್ತೆ. ಈಗ ಹೊಸ ತಂದ್ರೆ ಏನಿಲ್ಲ, ಈಗ ಅವರು ಏನೈತಿ ಇಲ್ಲೇ ಅಭಿವೃದ್ಧಿ ಅಷ್ಟೇ ಇದು ಮಾಡ್ಕೊಂತ ಹೋಗ್ತಾರೆ. ಆದ್ರೆ ಚಲೋ ಇದೆ, ಕಾಂಗ್ರೆಸ್ನೂ ಚಲೋ ಅದ. ಆದ್ರೆ BJP ಕ್ಯಾಂಡಿಡೇಟ್ ಅಂದ್ರೆ ನಮ್ಮ ಚರಂತಿ ಮಠವ್ರಿಗೆ ಚಲೋ. ಆದ್ರೆ ನಾವು ಪಕ್ಷಕ್ಕೆ ಬೆಂಬಲ ಕೊಡೋಂಗಿಲ್ಲ, ಆದ್ರೆ ಚರಂತಿ ಮಠರಿಗೆ ಬೆಂಬಲ ಕೊಡ್ತೀವಿ. BJP ಬೆಂಬಲಿಸಲ್ಲ, ನೀವು ಚರಂತಿ ಮಠವ್ರು ಬೆಂಬಲಿಸ್ತೀರಾ? ಯಾಕಂದ್ರೆ ಅವ್ರು ಒಳ್ಳೆ ಮನುಷ್ಯ, ಅಂದ್ರೆ ಕಾರ್ಯಗಾರ ಚಲೋ ಚಲೋ ಕೆಲಸ ಮಾಡಿದ್ರ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಈಗ ಇವ್ರು ನಿಂತಾರಲ್ಲ ಉಮೇಶ್ ಅವರು, ಇವ್ರಿಗೊಂದು ಅವಕಾಶ ಮಾಡಿಕೊಟ್ರೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಅವ್ರಿಗೆ ಅವಕಾಶ ಕೊಟ್ಟರೆ ಗೊತ್ತಾಗೋದಲ್ಲ. ಈಗ ನಿಮ್ಗೆ ನಾವು ಚಾನ್ಸ್ ಕೊಟ್ರೆ ನೀವು ಏನು ಮಾಡ್ತೀರ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಉಮೇಶ್ ಮೇಟಿ ಅವ್ರ ಸಾಮರ್ಥ್ಯ ಏನು ಅಂತ ತಿಳ್ಕೊಳಕ್ ಚಾನ್ಸ್ ಕೊಡ್ಬೇಕು ಅಂತ. ಚಾನ್ಸ್ನು ಕೊಡಬೇಕು, ಆದ್ರೆ ಕಾರ್ಯ ಅದಾರ ಅವ್ರು ಸ್ವಲ್ಪ. ಯಾಕಂದ್ರೆ ಅವ್ರು ಸ್ವಲ್ಪ ಜನರಲ್ಲಿ ಅದಾರ, ಕಾರ್ಯ ಕೆಲಸ ಮಾಡ್ತಾರೆ. ಈ ನಂಬಿಕೆ ಅದ ನಮ್ಗೆ. ಈಗ ಅವ್ರ ಫ್ಯಾಮಿಲಿಯಲ್ಲೇ ಟಿಕೆಟ್ಗೋಸ್ಕರ ಎಲ್ಲರೂ ಡಿಮ್ಯಾಂಡ್ ಮಾಡ್ತಿದ್ರು, ಅವ್ರ ಫ್ಯಾಮಿಲಿಯಲ್ಲೇ ಕಿತ್ತಾಡಿದ್ರು. CM ಕೂಡ ವಿಧಾನಸೌಧಕ್ಕೆ ಕರೆಸಿ ಮಾತಾಡಿದ್ರು ಅವ್ರನ್ನ. ಈಗ ಒಬ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಎಲ್ಲ ಅಂದ್ರೆ ಇಡೀ ಫ್ಯಾಮಿಲಿ ಒಗ್ಗೂಡಿ ಎಲೆಕ್ಷನ್ ಮಾಡುತ್ತೆ ಅಂತ ಅನ್ಸುತ್ತೆ. ನಿಮ್ಗೆ ವಿಶ್ವಾಸ ಇದೆಯಾ? ಮಾಡಲೇಬೇಕು ಸರ್. ಯಾಕೆ ಒಂದು ಮನ್ಯಾಗ ಯಾರಿಗಾರ ತ್ರಾಸ ಆದ್ರೆ ಅವ್ರ ಮನೆಯವ್ರಿಗೆ ತ್ರಾಸು. ಈಗ ತಮಗೆ ಕೊಟ್ಟಾನ ಅಂದ್ರೆ ಅನ್ನ ನಾರಾಜ ಆಗಬಾರ್ದು. ಯಾಕೆ ಈ ಸಲ ಚಾನ್ಸ್ ಹೋಗಿ ಕೊಟ್ಟರೆ ಮುಂದಿನ ಸಲ ದೇವರು ಅವ್ರು ಕೊಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.